ಬೊಲಿವಿಯಾದ ಕೇಂದ್ರೀಯ ಬ್ಯಾಂಕ್ನಿಂದ ಹೊಸ ನೋಟುಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದ ವಿಮಾನವು ಉರುಳಿದ್ದರಿಂದ ಅದರಲ್ಲಿದ್ದ 15 ಜನರು ಮೃತರಾದರು ಹಾಗೂ 30 ಮಂದಿ ಗಾಯಗೊಂಡರು. ಬೊಲಿವಿಯಾದ ಏರ್ಫೋರ್ಸ್ನ ವಾಯುಯಾನ ಸಂಸ್ಥೆಯ ಹೆರ್ಕ್ಯುಲಸ್ ಉರುಳಿಬಿದ್ದು ತುಂಡಾಗಿ ಬೆಂಕಿ ಹೊತ್ತಿಕೊಂಡ ವಿಮಾನವಾಗಿದೆ. ಬೊಲಿವಿಯಾದ ರಾಜಧಾನಿ ಲಾ ಪೇಜ್ ಸಮೀಪದ ಎಲ್ ಆಲ್ಟೋ ಎಂಬಲ್ಲಿ ವಿಮಾನವು ತಾಂತ್ರಿಕ ವಿಫಲ ಕಾರಣದಿಂದಾಗಿ ನೆಲಕ್ಕಪ್ಪಳಿಸಿದೆ. ಮಿಲಿಟರಿ ವಿಮಾನವು ಸ್ಯಾಂಟಾ ಕ್ರೂಜ್ ವಿಮಾನ ನಿಲ್ದಾಣದಿಂದ ಹೊರಟು ರಾಜಧಾನಿ ಲಾ ಪೇಜ್ ತಲುಪಬೇಕಿತ್ತು. ಆದರೆ ಬೊಲಿವಿಯಾದ ರಾಜಧಾನಿ ತಲುಪಲಿಲ್ಲ. ವಾತಾವರಣವು ವಿಪರೀತ ಗಾಳಿ ಮತ್ತು ಮಂಜುಮಯವಾಗಿದ್ದುದರಿಂದ ವಿಮಾನವು ಹತೋಟಿ ಕಳೆದುಕೊಂಡು ನೆಲಕ್ಕುರುಳಿದೆ. ಹೆದ್ದಾರಿಯ ಪಕ್ಕವೇ ವಿಮಾನವು ಉರುಳಿದ್ದರಿಂದ ರಸ್ತೆಯಲ್ಲಿ ಹೋಗುತ್ತಿದ್ದ 10 ಬಗೆಯ ವಾಹನಗಳು ಹಾನಿಗೊಂಡಿದೆ. ಎಲ್ ಆಲ್ಟೋ ವಿಮಾನ ನಿಲ್ದಾಣವನ್ನು ತಾತ್ಕಾಲಿಕವಾಗಿ ಮುಚ್ಚಲಾಗಿದೆ. ನೇರ ನೋಡುಗರ ಹೇಳಿಕೆಯಂತೆ ಆ ಸಮಯ ಭಾರೀ ಮಿಂಚು ರಾಚುತ್ತಿತ್ತು ಹಾಗೂ ಮಳೆಯೊಂದಿಗೆ ಆಲಿಕಲ್ಲು ಕೂಡ ಬೀಳುತ್ತಿತ್ತಾದ್ದರಿಂದ ವಿಮಾನ ಉರುಳಿರಬಹುದು ಎಂದು ಹೇಳಲಾಗಿದೆ. 15-16 ಶವಗಳನ್ನು ತೆಗೆಯಲಾಗಿದೆ. ಹಲವರು ಗಾಯಾಳುಗಳನ್ನು ರಕ್ಷಿಸಿ ಆಸ್ಪತ್ರೆಗೆ ಸೇರಿಸಲಾಗಿದೆ ಎಂದು ರಾಷ್ಟ್ರೀಯ ಫೈರ್ ಡಿಪಾರ್ಟ್ಮೆಂಟಿನ ಕರ್ನಲ್ ಪಾವೆಲ್ ಟೋವರ್ ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಎಲ್ ಆಲ್ಟೋ.